ಹೋಟೆಲ್ ಬೇಕರಿಗಳಿಗೆ ಎಫ್ಎಸ್ಎಸ್ಐ ಅಧಿಕಾರಿಗಳ ತಂಡ ದಿಢೀರ್ ಭೇಟಿ. ಅಸ್ವಚ್ಛತೆ ಡೇಟ್ ಮುಗಿದಿರುವ ವಸ್ತು ಬಳಸುತ್ತಿದ್ದಕ್ಕೆ ಮಾಲೀಕರಿಗೆ ದಂಡ ವಿಧಿಸಿ ಎಚ್ಚರಿಕೆ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ಚಿಕ್ಕಬಳ್ಳಾಪುರ ಅಧಿಕಾರಿಗಳ ತಂಡವು ನಗರದ ಬೇಕರಿ ಹೋಟೆಲ್ಗಳಿಗೆ ದಿಢೀರ್ ಭೇಟಿ ನೀಡಿದರು. ಕೆಲ ಬೇಕರಿಗಳಿಗೆ ಭೇಟಿ ನೀಡಿ ಕೇಕ್ ತಯಾರಿಕೆ ಓಣಿ ಪರಿಶೀಲಿಸಿದಾಗ ಕೇಕಿಗೆ ಹಚ್ಚುವ ಬ್ರೆಡ್ ಕ್ರೀಮ್ ಅಸ್ವಚ್ಛ ಆಹಾರ ಪದಾರ್ಥಗಳಿಂದ ತಯಾರಿಸಿರುವುದು ಕಂಡುಬಂತು. ಆಹಾರ ತಯಾರಿಕೆಗೆ ಅಸ್ವಚ್ಛವಿರುವ ನೀರು ಬಳಕೆ ಮಾಡುತ್ತಿರುವುದು ಅಷ್ಟೇ ಅಲ್ಲದೆ ಕೇಕ್ ತಯಾರಿಕೆ ವೇಳೆ ನಿಷೇಧಿತ ನ್ಯೂಸ್ ಪೇಪರ್ ಬಳಸುತ್ತಿದ್ದು ಅಸ್ವಚ್ಛವಾಗಿರುವ ಕಲ್ಲಿನ ಮೇಲೆ ಕ್ರೀಮ್ ಇಟ್ಟುಕೊಂಡು ತಯಾರಿಸುತ್ತಿರುವುದು ಕಂಡುಬಂದಿದೆ. ಕೇಕ್ ತಯಾರಿಸುವ ಕಾರ್ಮಿಕರು ಕೂಡ ಕೈಗೆ ಹಾಗೂ ತಲೆಗೆ ಯಾವುದೇ ರಕ್ಷಾ ಕವಚ ಬಳಸದೇ ಇರುವುದು ಕಂಡುಬಂತು. ಇದನ್ನು ಗಮನಿಸಿದ ಅಧಿಕಾರಿಗಳು ಬೇಕರಿಯಲ್ಲಿನ ಹಲವು ತಿನಿಸುಗಳು ಮಾದರಿ ಪ್ರಯೋಗಾಲಯಕ್ಕೆ ಕಳುಹಿಸಲು ತೆಗೆದುಕೊಂಡರು. ಹಲವು ತಿನಿಸುಗಳು ಕಸದ ತೊಟ್ಟಿಗೆ ಹಾಕಿಸಲಾಯಿತು. ನಂತರ ಬೇಕರಿ ಮಾಲೀಕನಿಗೆ 25,000 ದಂಡ ವಿಧಿಸಿ ಸ್ವಚ್ಛತೆ ಕಾಪಾಡುವಂತೆ ಎಚ್ಚರಿಕೆ ನೀಡಿದರು. ಈ ಕುರಿತು ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಅಧಿಕಾರಿ ಡಾಕ್ಟರ್ ಧರ್ಮೇಂದ್ರ ಮಾತನಾಡಿ, ನಗರದ 3 ಬೇಕರಿ ಮತ್ತು 4 ಹೋಟೆಲ್ಗಳಿಗೆ ಭೇಟಿ ನೀಡಿ ಸುರಕ್ಷತೆಯ ವಿಧಾನಗಳನ್ನು ಪರೀಕ್ಷಿಸಲಾಯಿತು. ಹಲವು ಹೋಟೆಲ್ಗಳು ಮತ್ತು ಬೇಕರಿಗಳಲ್ಲಿ ಸ್ವಚ್ಛತೆ ಇಲ್ಲದೆ ಇರುವ ಕಾರಣ ಒಟ್ಟು 40,000 ದಂಡ ವಿಧಿಸಲಾಯಿತು ಎಂದರು. ಪೌರಾಯುಕ್ತೆ ಡಿಎಂ ಗೀತಾ ಮಾತನಾಡಿ, ನಗರಸಭೆ ವತಿಯಿಂದ ಆಹಾರ ಸುರಕ್ಷತೆ ಬಗ್ಗೆ ಹಲವು ಬಾರಿ ಎಚ್ಚರಿಕೆ ನೀಡಿದ್ದೀವಿ. ಆದರೂ ಕೂಡ ಅವರು ನಿರ್ಲಕ್ಷ್ಯ ವಹಿಸಿ ಸುರಕ್ಷತೆ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಮತ್ತು ಹಲವು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಳಸಲಾಗುತ್ತಿದೆ. ಜನರ ಜೀವದ ಜೊತೆಗೆ ಚೆಲ್ಲಾಟವಾಡುವ ಯಾವುದೇ ಅಂಗಡಿ, ಹೋಟೆಲ್, ಬೇಕರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದೆಂದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ತಾಲೂಕು ಆಹಾರ ಸುರಕ್ಷತಾ ಗುಣಮಟ್ಟ ಅಧಿಕಾರಿಗಳು ಹಾಗೂ ನಗರಸಭೆ ಸಿಬ್ಬಂದಿ ಹಾಜರಿದ್ದರು. ನರಸಿಂಹಗೌಡ ಆರ್, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಆಹಾರ ಸುರಕ್ಷಾ ಇಲಾಖೆ ಮತ್ತು ನಮ್ಮ ನಗರಸಭೆ ಗೌರಿಬಿದನೂರು ವತಿಯಿಂದ ಮಧ್ಯಾಹ್ನದಿಂದ ಎಲ್ಲ ಬೇಕರಿಗಳು ಮತ್ತು ಹೋಟೆಲ್ಗಳನ್ನು ನಾವು ಸ್ಥಳ ತನಿಖೆ ಮಾಡಿದ್ದೀವಿ. ಇದರಲ್ಲಿ ಮೇಯ್ನ್ ಆಹಾರ ಇಲಾಖೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಅವರು ಹೈಜೀನು ಮತ್ತು ಅದಿರ್ತಕ್ಕಂಥ ಫುಡ್ ಐಟಮ್ಸ್ ಎಕ್ಸ್ಪೈರ್ ಡೇಟ್ ಆಗಿದೆಯಾ ಅಥವಾ ಅದು ಕ್ವಾಲಿಟಿ ಇರೋದಂಥದ್ದನ್ನು ಬಳಸ್ತಾ ಇದ್ದಾರಾ, ಫುಡ್ ಕಲರ್ಸು ಅಥವಾ ಏನೋ ಅಜಿನೋಮೋಟೋ ಇಂಥದ್ದೇನಾದರೂ ಬಳಸ್ತಾ ಇದ್ದಾರಾ ಕೆಮಿಕಲ್ಸ್ ಅಂಥದ್ದನ್ನು ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ನಾವು ವಿಸಿಟ್ ಮಾಡಿದ್ವಿ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ರೈಡನ್ನು ಸಹ ಮಾಡಿದ್ದೀವಿ. ನಾವೇನದೇನಂತಂದರೆ ನಗರಸಭೆ ವತಿಯಿಂದ ಎಲ್ಲ ಬೇಕರಿಗಳು, ಹೋಟೆಲ್ಗಳಿಗೆ ವಿಸಿಟ್ ಮಾಡಿ ನಾವು ಅವಾಗ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಫೈನ್ ಆಗ್ತಾ ಇದ್ದೀವಿ. ಜೊತೆಗೆ ಇವತ್ತು ಆಹಾರ ಸುರಕ್ಷತಾ ಇಲಾಖೆಯವರು ಸಹ ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ಇನ್ನು ಮುಂದೆ ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಬೇಕರಿಗಳಾಗಲಿ, ಹೋಟೆಲ್ಗಳಾಗಲಿ, ತಿಂಡಿ ತಿನ್ನೋಂಥ ಆಹಾರ ಪದಾರ್ಥಗಳಾಗಲಿ ಗುಣಮಟ್ಟದನ್ನು ಕಾಯ್ಕೊಳ್ಬೇಕು ಮತ್ತು ಕೆಮಿಕಲ್ಸ್ ಮುಕ್ತ ಪ್ರಿಯ ಕಲರ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕ್ಯಾನ್ಸರ್ಕಾರಕಂತಹ ರಾಸಾಯನಿಕಗಳನ್ನ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಅಂತಕ್ಕಂಥದ್ದು, ಆರೋಗ್ಯಕ್ಕಿಂತ ಬೇರೆ ಯಾವುದು ದೊಡ್ಡದಲ್ಲ. ಹಾಗಾಗಿ ಎಲ್ಲ ಮಾಲೀಕರು ಸಹ ಎಚ್ಚೆತ್ತುಕೊಂಡು ಅದನ್ನು ಪಾಲನೆ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಕ್ರಮಗಳನ್ನು ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಮೇಡಮ್, ಪ್ರತಿ ಸಲ ರೈಡ್ ಮಾಡಿದಾಗೆಲ್ಲ ಕಾನೂನು ರೀತಿ ಕ್ರಮ ತಗೊಂತೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇದುವರೆಗೂ ಯಾರ ಮೇಲೆ ಕಾನೂನು ರೀತಿ ಕ್ರಮ ಇಲ್ಲ ಸರ್, ಫೈನ್ ಹಾಕಿದ್ದೀವಿ ಆಲ್ರೆಡಿ. ಫೈನ್ ಹಾಕಿದ್ದೀವಿ. ಈಗ ಆಹಾರ ಸುರಕ್ಷತೆ ಅವ್ರು ನಮಗಿಂತ ನಾವೊಂದು 5,000ದಿಂದ 10,000 ಇಷ್ಟು ಫೈನ್ಗೆ ಇವತ್ತು ಒಂದೇ ಬೇಕ್ರಿ ಮೇಲೆ 20,000 25,000ದವರೆಗೂ ಫೈನ್ ಹಾಕಿದ್ದಾರೆ. ಅವರು ನೆಕ್ಸ್ಟ್ 15 ದಿನದಲ್ಲಿ ಸ್ಯಾಂಪಲ್ಸ್ ತೊಗೊಂಡೋಗಿ ಅದರಲ್ಲಿ ಇದ್ದರೆ ಅವರು ಇದರಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ಸಹ ಹೇಳಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಆದ್ರೂ ಸಹ ಇದನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ನಾವು ದಂಡ ಹಾಕ್ತೀವಿ ಅನ್ನೋದು ಒಂದೇ ಬೇಡ, ಜೀವ ಅಂತಕ್ಕಂಥದ್ದು ಎಲ್ರಿಗೂ ಮುಖ್ಯ. ನಾವು ತಿನ್ನೋಂಥವ್ರು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಅಂತಂದ್ರೆ ನಮ್ಮ ಮಗು ಅಂತ ಭಾವಿಸಿ ಹೈಜೀನ್ ಇರೋಂಥ ವಸ್ತುಗಳನ್ನ ಬಳಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಶಯ. ಕೆಲವೊಂದು ಬೇಕರಿಗಳಲ್ಲಿ 1 kg ಕೇಕ್ ಬಂದು 500 ರೂಪಾಯಿ 600 ರೂಪಾಯಿ ಮಾಡ್ತಾ ಇದ್ದಾರೆ. ನಮ್ಮ ಲಿಮಿಟ್ ಮೀರಿ ಮಾಡ್ತಾ ಇದ್ದಾರೆ. ಅದಕ್ಕೇನಾದರೂ ಕಡಿವಾಣ ಹಾಕ್ತೀರಾ? ಬೆಲೆಗಳು ಅಂತಕ್ಕಂಥದ್ದು ಅವ್ರಿಗೆ ಲಿಮಿಟ್ ಮೀರಿ ಮಾಡತಕ್ಕಂಥದ್ದು ಬೆಲೆ ಕಂಟ್ರೋಲ್ಗೆ ನಾವು ಇದು ಮಾಡ್ತಾ ಇಲ್ಲ ಸರ್. ಈಗ ಅಂಥದ್ದೇನಾದರೂ ಗಮನ ಬಂದರೆ ಅದಕ್ಕೆ ಸಂಬಂಧಿಸಿದಂಗೆ ನಾವು ಟ್ರೇಡಲ್ಲಿ ಏನಾದರೂ ಮಾಡಿ ಅವ್ರಿಗೆ ಏನು ಮಾಡಬೇಕು ಅಂತ ನಾವು ಗುಣಮಟ್ಟದ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಸರಿಯಾಗಿ. ಅದಕ್ಕೆ ಸ್ಯಾಂಪಲ್ ತೊಗೊಂಡಿದ್ದಾರೆ ಈಗ ಎಲ್ಲ ಮೇಡಮ್ 4-5 ಅಂಗಡಿ ತಗೊಂಡು ಹೋಗಿದ್ದಾರೆ. ಇಡೀ ತಾಲೂಕೆಲ್ಲ ನಗರ ಮಧ್ಯಾಹ್ನದಿಂದ 5-6 ಬೇಕರಿಗಳು 4-5 ಹೋಟೆಲ್ಸ್ ವಿಸಿಟ್ ಮಾಡಿದ್ದೀವಿ. ಇಷ್ಟಕ್ಕೆ
ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.